ನೋಡಿರಿ ಇವಾಗ 110 ರೂಪಾಯಿ ಆರ್ಡ್ರ್ ಕೊಟ್ಟವನೆ. ಎಷ್ಟು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತೆ. ಎಕ್ಸೆಪ್ಟ್ ಮಾಡಿಬಿಡೋಣ. ಇದಕ್ಕೆ 130 ರೂಪಾಯಿ ಕೊಟ್ಟ. ಓಕೆ, ಇವಾಗ ಬೂಸ್ಟ್ ಆನ್ ಆಯಿತು. 110 ರೂಪಾಯಿ ನೋಡಿ. ಈ ಆರ್ಡ್ರಿಗೆ 2 ಕಿಲೋಮೀಟ್ರ್ ಬಂದಿದ್ದಕ್ಕೆ 110 ರೂಪಾಯಿ ಕೊಟ್ಟ. ಅದು 3 hours 42 minutes ಆಗಿರೋದು 1070 ರೂಪಾಯಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಅದೇನು ಅಂತ ನಿಮಗೆ ತಿಳಿಸ್ತೀನಿ. ಏನಂದರೆ ಸ್ವಿಗ್ಗಿಯಲ್ಲಿ ಆಫರ್ನ ನೋಡ್ಬಿಡೋಣ. ಫಸ್ಟು ಆಫರ್ ಏನಂದರೆ ಇಲ್ಲೈತೆ, ತೋರಿಸ್ತೀನಿ. ಗ್ಯಾಲರಿಯಲ್ಲಿ ಫೋಟೋ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ, ನನಗೆ ಒಂದು ಆರ್ಡ್ರಿಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆಯಿಂದ 110 ರೂಪಾಯಿ ಇದೆ. 110 ರೂಪಾಯಿ 85 ರೂಪಾಯಿ ನಿಮ್ಗೆ ಕಾಣಿಸ್ತಾಯಿದೆ ಅನ್ಕೋತೀನಿ. 110 ರೂಪಾಯಿ 85 ರೂಪಾಯಿ 90 ರೂಪಾಯಿ ಸ್ಪೆಷಲ್ ಆಫರ್ ಇದೆ ನನಗೆ. ಈ ಆಫರ್ನ ನೀವು ಏನಾದರೂ ತೊಗೋಬೇಕು, ಒಂದು ಆರ್ಡ್ರಿಗೆ ನಿಮ್ಗೇನಾದರೂ 110 ರೂಪಾಯಿ ಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಗೊತ್ತಾಗುತ್ತೆ. ಇವಾಗ ಇನ್ನೂ ಟೈಮ್ ಆಗಿಲ್ಲ. ನಾನು ಒಂದು ಸ್ವಲ್ಪ ಬೇರೆ ಕೆಲಸದಲ್ಲಿದ್ದೆ, ಇಲ್ಲಾಂದರೆ ಬೆಳಗ್ಗೆಯಿಂದನೇ ಮಾಡ್ತಿದ್ದೆ. ನೋಡಿ, ಬೆಳಗ್ಗೆಯಿಂದ ಮಾಡಿದ್ರೆ ಒಂದು 2,500 ಅಂತೂ ಮಾಡ್ಬೋದು. ಓಕೆ, ಅದಕ್ಕೋಸ್ಕರ ಈಗ ಸ್ವಲ್ಪ ಸಾಯಂಕಾಲ ಬಂದಿದ್ದೀನಿ. ನೋಡೋಣ. ತುಂಬ ದಿನ ಆದಮೇಲೆ ನೀವು ಕೇಳ್ತಾಯಿದ್ರಿ ಯಾಕೆ ಡೆಲಿವರಿ ಜಾಬ್ಗೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕೆಲಸದ ಒತ್ತಡ, ಇವಾಗ ಬೇರೆ ಥರ ವೀಡಿಯೋಸ್ಗಳು ನೀವು ನೋಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಮುಂದೆ ಒಂದಿನ, ಯಾಕೆ ಏನು ಅಂತ ಹೇಳ್ಬಿಟ್ಟು. ಬನ್ನಿ, ಇವಾಗ 6:30 ಆಗಿದೆ. 7 ಗಂಟೆಗೆ ಲಾಗಿನ್ ಆಗೋಣ, ಅರ್ನಿಂಗ್ಸ್ ಮಾಡೋಣ. ನೀವೇನಾದರೂ 110 ರೂಪಾಯಿ ಒಂದು ಆರ್ಡ್ರಿಗೆ ಬೇಕು ಅಂತ ಅನಿಸಿದ್ರೆ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ನೋಡಿರಿ ಇವಾಗ 110 ರೂಪಾಯಿ ಆರ್ಡ್ರ್ ಕೊಟ್ಟವನೆ. ಎಷ್ಟು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಐತೆ. ಎಕ್ಸೆಪ್ಟ್ ಮಾಡಿಬಿಡೋಣ. ಓಕೆ, ಟ್ರಪಲ್ಸು ರೀಚ್ಡ್ ಕೊಟ್ಬಿಡೋಣ. ಟ್ರಪಲ್ಸ್ ಹತ್ರನೇ ಇದ್ದೀನಿ. ಫುಡ್ಡು ಕೂಡ ರೆಡಿ ಇದೆ. ಬನ್ನಿ ಇವಾಗ ತಗೊಂಡೋಗೋಣ. 110 ರೂಪಾಯಿ ಆಲ್ಮೋಸ್ಟ್ 1.5 2 ಕಿಲೋಮೀಟರ್ ಇದೆ. ಓಕೆ, ನೋಡ್ತಾ ಇರಿ, ಹೇಳ್ತೀನಿ ನಿಮಗೆ ಕೊನೆಯಲ್ಲಿ. ಅಂದರೆ ಮಿಡಲಲ್ಲಿ ಹೇಳ್ತೀನಿ ಯಾಕೆ ಈ ಥರ ಕೊಟ್ಟ ಅಂದರೆ ಹೇಗೆ ತೊಗೊಳ್ಳೋದು ಅಂತ ಹೇಳ್ಬಿಡ್ತೀನಿ. ಇದಕ್ಕೆ ವೇಟ್ ಮಾಡಿ. ವೆರಿಫಿಕೇಷನ್ 4771 4771 771 ಸೆಕೆಂಡ್ ಒನ್ 4395 ಲೈವ್ ಇಲ್ಲ, ರೆಕಾರ್ಡ್ ಆಗ್ತಾ ಇರೋದು ಅಷ್ಟೇ. ಹಾಂ, ರನ್ನಿಂಗಲ್ಲಿ. ಓಕೆ, ಇವಾಗ ಇದನ್ನ ಪಿಕ್ ಮಾಡೋಣ. ಓಕೆ, ಬನ್ನಿ ಇವಾಗ ಹೋಗಿ ಡ್ರಾಪ್ ಮಾಡೋಣ. ಇಲ್ಲಪ್ಪ, GF3 Where is the GF2? ಮೇಡಮ್ ನೇಮ್? ಹಾಂ, ಓಕೆ, ಥ್ಯಾಂಕ್ ಯು. ಓಕೆ, ಇವಾಗ ಡೆಲಿವರಿ ಆಯಿತು. ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ. ನೋಡಿ ಎಷ್ಟು ಕೊಡ್ತಾನೆ. 110 ರೂಪಾಯಿ ನೋಡಿ. ಈ ಆರ್ಡ್ರಿಗೆ 2 ಕಿಲೋಮೀಟ್ರ್ ಬಂದಿದ್ದಕ್ಕೆ 110 ರೂಪಾಯಿ ಕೊಟ್ಟ. ಓಕೆ, ವೇಟಿಂಗ್ ಫಾರ್ ನೆಕ್ಸ್ಟ್ ಆರ್ಡರ್. ನೋಡಿ, ಸೆಕೆಂಡ್ ಆರ್ಡರ್ ಕೂಡ ಇದೇ ಬಿಲ್ಡಿಂಗಲ್ಲಿ ಡೆಲಿವರಿ ಆಯಿತು. ಇದಕ್ಕೆ ಕೊಟ್ಟಿರೋದು 110 ರೂಪಾಯಿ. ಓಕೆ, ಎಷ್ಟಿತ್ತು? 300 ಮೀಟ್ರ್ ಇತ್ತು ಡ್ರಾಪ್ ಅಷ್ಟೇ. ಬಟ್ ಲಾಂಗು ಕೊಡ್ತಾನೆ, ಶಾರ್ಟ್ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಲಾಂಗು ಕೊಡ್ತಾನೆ, ಶಾರ್ಟು ಕೊಡ್ತಾನೆ. ಈ ಥರ ನಮಗೇನಾದ್ರು ಕೊಟ್ಟಾಗ ಲಾಂಗ್ ಆರ್ಡರ್ಗಳು ಜಾಸ್ತಿ ಕೊಡ್ತಾನೆ. ಯಾಕಂದರೆ ನಾವು ಹೋಗಲೇಬೇಕಲ್ಲ, ಅದಕ್ಕೋಸ್ಕರ. ನೋಡೋಣ ಇವಾಗ ನೆಕ್ಸ್ಟ್ ಯಾವ್ದಾದ್ರು ಆರ್ಡ್ರ್ ಬರುತ್ತಾ ಅಂತ ಹೇಳ್ಬಿಟ್ಟು. ಇವಾಗ 2 ಆರ್ಡ್ರ್ ಆಗಿದೆ. ಒಂದು ಆರ್ಡ್ರ್ ಬಂದಿತ್ತು ಬಟ್ ಕ್ಯಾನ್ಸಲ್ ಆಯ್ತದು. ನೋಡಿ, ಮತ್ತೊಂದು ಮತ್ತು ಸಬ್ವೇಯಿಂದ. ಓಹೋ,
ಸಬ್ವೆ 110 ರೂಪಾಯಿ ಇಲ್ಲಿಂದ ಅಲ್ಲಿಗೆ. ಓಕೆ ಎಕ್ಸೆಪ್ಟ್. ನೋಡಿ ಇಲ್ಲಿಂದ ಇಲ್ಲಿ ತೊಗೋಬೇಕು, ಇಲ್ಲಿಗೆ ಹೋಗಿ ಕೊಡಬೇಕು, ಇಲ್ಲಿ ಪಿಕಪ್ ಮಾಡಬೇಕು, ಮತ್ತು ಇಲ್ಲೇ ಬರಬೇಕು ಡ್ರಾಪ್. ಎಕ್ಸೆಪ್ಟ್. ಓಕೆ ಬನ್ನಿ ಹೋಗೋಣ, ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಓಕೆ ಇವಾಗ 9:17 ಆಗಿದೆ. ಈ ಆರ್ಡ್ರನ್ನ ಡೆಲಿವರಿ ಕೊಡ್ತಾಯಿದ್ದೀನಿ. ಎಷ್ಟು ಒಂದು 13 ಕಿಲೋಮೀಟ್ರ್ ಪಿಕಪ್ ಒಂದು ಕಡೆ ಕೊಟ್ಟಿದ್ದ, ಅಲ್ಲಿ ಯಲಹಂಕಕ್ಕೆ. ಅಲ್ಲಿ ಹೋಗ್ಬಿಟ್ಟು ಡೆಲಿವರಿ ಮಾಡಿದೆ. ಇದರಲ್ಲಿ ಒಂದು ಸ್ವಲ್ಪ ಲಾಂಗ್ ಆರ್ಡ್ರ್ಗಳು ಕೊಡ್ತಾನೆ. ಇದಕ್ಕೆ 130 ರೂಪಾಯಿ ಕೊಟ್ಟ. ಓಕೆ ಇವಾಗ ಬೂಸ್ಟ್ ಆನ್ ಆಯಿತು. ಬೂಸ್ಟ್ ಆನ್ ಅಂತ ಕೊಟ್ಟವನೆ, ನೋಡ್ಕೋಬೇಕು. ಓಕೆ ಇವಾಗ ಬೂಸ್ಟ್ ಆನ್ ಆಗಿದೆ ಅಂತ ನೋಡೋಣ ರೀ. ಒಂದು BL ಅಂದರೆ ನಮ್ಮ ಜೋನಿಂದ ಬಂದ್ಬಿಟ್ಟು ಇಲ್ಲಿ ಸಾಕಾರ ನಗರಕ್ಕೆ ಹಾಕಿದ್ದ. ಸಾಕಾರ ನಗರದಿಂದ ಮತ್ತೆ ಆ ಕಡೆಗೆ ಹಾಕಿದ್ದಾನೆ. 5-6 ಕಿಲೋಮೀಟ್ರು. ಕೆಲವೊಂದು ಬ್ಯಾಚ್ ಆರ್ಡ್ರ್ಗಳು ಕೊಡ್ತಾಯಿದ್ದಾನೆ. ಬ್ಯಾಚ್ ಆರ್ಡ್ರ್ಗಳಿಗೆ 25 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ದಾನೆ ಅಷ್ಟೇ. ಏನು ಒಂದು ಆರ್ಡ್ರಿಗೆ 110 ರೂಪಾಯಿ ಇತ್ತು, ಅದು 110 ರೂಪಾಯಿ, ಇನ್ನೊಂದಕ್ಕೆ 25 ರೂಪಾಯಿ ಅಷ್ಟೇ. ಅಂದರೆ ಯಾಕೆ ಕೊಡ್ತಾಯಿದ್ದಾನೆ ಅಂತೇಳಿ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಇವಾಗ ಹೇಳ್ತೀನಿ ನೋಡಿ. ಏನು ಅಂದರೆ ನಾನು ಒಂದು 2 ತಿಂಗಳಿಂದ ಅಂದರೆ ಆರ್ಡ್ರನ್ನ ಮಾಡಿರಲಿಲ್ಲ. ಇದರಲ್ಲಿ ಸ್ವಿಗ್ಗಿದಲ್ಲಿ ಮಾಡಿರಲಿಲ್ಲ, ಬೇರೆ ಅಪ್ಲಿಕೇಶನಲ್ಲಿ ಕೆಲವೊಂದೆಲ್ಲ ಮಾಡಿದ್ದೆ, ಸ್ವಿಗ್ಗಿದಲ್ಲಿ ಮಾಡಿರಲಿಲ್ಲ. ಅದಕ್ಕೋಸ್ಕರ ಈಗ ನಮಗೆ ಆಫರ್ಗಳನ್ನ ಬಿಡ್ತಾ ಇದ್ದಾನೆ. ಏನು ಅವ್ನ ಪ್ಲ್ಯಾನ್ ಏನು ಅಂತಂದರೆ ನಮ್ಮನ್ನು ಸ್ವಿಗ್ಗಿಗೆ ಎಳ್ಕೊಳ್ಳೋದು ಅಂತ ವಾಪಸ್ಸು. ಅಂದರೆ ಇವತ್ತು ಆರ್ಡ್ರ್ ಕೊಡ್ತಾನೆ, ನಾಳೆ ನೋಡಿ ನಾಳೆ ಈ ಆಫರ್ ಇರೋಲ್ಲ, ನಾಳೆ ತೆಗೆದುಬಿಡ್ತಾನೆ. ಅಂದರೆ ನಿಮಗೇನಾದ್ರು ಈ ಆಫರ್ ಬೇಕು ಅಂದರೆ 2-3 ತಿಂಗಳು ಬಿಡಬೇಕಾಗತ್ತೆ. ಅಂದರೆ ಯಾವ ರೀತಿ ಮೋಸ ಮಾಡ್ತಾನೆ ನೋಡಿ. ಒಂದು ರೀತಿ ಮೋಸನೇ ಇದು. ಯಾಕಪ್ಪ ಅಂದರೆ ಈಗ ದಿನ ಸ್ವಿಗ್ಗಿ ಮಾಡೋರಿಗೆ ಈ ಆಫರ್ ಇರೋಲ್ಲ. ಯಾಕೆ ಹೇಳಿ, ಅವ್ರು ದಿನ ಮಾಡ್ತಾ ಇರ್ತಾರಲ್ಲ, ಅವ್ರು ಕಷ್ಟಪಟ್ಟು ದುಡಿತಾ ಇರ್ತಾರೆ, ಅವ್ರಿಗೆ ಈ ಥರ ಆಫರ್ಗಳನ್ನ ಕೊಡೋಲ್ಲ. ಎಂದಾದ್ರು ಒಂದು ದಿನ ಬಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸತಿ ಅಂದರೆ ಅವ್ರನ್ನ ಸೆಳಿತಾನೆ. ಈ ಥರ ಆಫರ್ಗಳನ್ನ ಕೊಟ್ಟು ಅವ್ರನ್ನ ಸೆಳಿತಾನೆ. ಬನ್ನಿ ಮಾಡಿ ಅಂತೇಳ್ಬಿಟ್ಟು ಸೆಳೆದು ಈ ರೀತಿ ಆರ್ಡ್ರ್ಗಳನ್ನ ಕೊಡ್ತಾನೆ. ಬಟ್ ಆರ್ಡ್ರ್ಗಳು ನೋಡೋದ್ರೆ ಲೋಕಲ್ ಆರ್ಡ್ರ್ ಬರುತ್ತೆ ಅಂದರೆ ಬರುತ್ತೆ. 1-2 ಲೋಕಲ್ ಆರ್ಡ್ರ್ ಕೊಡ್ತಾನೆ, ಆಮೇಲೆ ಒಂದು ಲಾಂಗ್ ಕೊಡ್ತಾನೆ, ಮತ್ತೊಂದು 2 ಲೋಕಲ್ ಆರ್ಡ್ರು, ಒಂದು ಲಾಂಗ್ ಕೊಡ್ತಾನೆ. ಎಷ್ಟೇ ಆರ್ಡರ್, ಎಷ್ಟೇ ದೂರ ಕೊಡಲಿ, ಸಮೀಪ ಕೊಡಲಿ, ಏನೇ ಕೊಡಲಿ, 110 ರೂಪಾಯಿ ಪರ್ ಆರ್ಡರು ಇವಾಗ ಇರೋದು ನನಗೆ. ಬಟ್ ನಿಮಗೂ ಕೂಡ ಆ ರೀತಿ ಬಂದಿರುತ್ತೆ. ನೀವೇನಾದರೂ 1 ತಿಂಗಳು 2 ತಿಂಗಳು ಏನಾದ್ರು ಮಾಡಲಿಲ್ಲ ಅಂದರೆ ಈ ರೀತಿ ಆಫರ್ಗಳನ್ನ ಕೊಟ್ಟು ಕರೀತಾನೆ. ಬಾರಪ್ಪ ಮಾಡಪ್ಪ, ಸ್ವಿಗ್ಗಿಲಿ ಕೆಲಸ ಮಾಡಪ್ಪ ಅಂತ ಕರೀತಾನೆ. ಇಷ್ಟೇ ಇರೋದು, ಮತ್ತೇನೇನೂ ಇಲ್ಲ. ಇವಾಗ ನೋಡಿ, ಈಗ ಒಂದು 2 ದಿನ ಆರ್ಡ್ರ್ ಮಾಡಿ ಮತ್ತೆ ಅದೇ 20 ರೂಪಾಯಿ ಆರ್ಡ್ರನ್ನೇ ಕೊಡ್ತಾನೆ. ಈ ರೀತಿ ಸ್ವಿಗ್ಗಿ ಒಂದು 110 ರೂಪಾಯಿ ಆರ್ಡ್ರ್ ಅಂತೇಳಿ ಬಂದಿದ್ದೀನಿ ನಾನು. ಆಗ್ತಾಯಿದೆ, ಕೊಟ್ಟಿದ್ದಾನೆ. ಆಗಲೇ ಒಂದು 10 ಕಿಲೋಮೀಟ್ರು ಒಂದು ಕೊಟ್ಟ, 8 ಕಿಲೋಮೀಟ್ರ್ ಒಂದು ಕೊಟ್ಟ, ಇವಾಗ 7 ಕಿಲೋಮೀಟ್ರದ್ದು 2 ಕೊಟ್ಟಿದ್ದಾನೆ. ಆ ಥರ ಕೊಡ್ತಾನೆ. ಬಟ್ 7 ಕಿಲೋಮೀಟ್ರ್ ಅಲ್ಲ, 10 ಕಿಲೋಮೀಟ್ರ್ ಕೊಟ್ರೂ 110 ರೂಪಾಯಿ ವರ್ತೆ. ಈ ಕಡೆಯಿಂದ ಒಂದು ತೊಗೊಂಡೋಗಿ ಆ ಕಡೆಯಿಂದ ಒಂದು ಬಂದ್ವಿ ಅಂದ್ಕೊಳ್ಳಿ, ವರ್ತ್ ಆಗುತ್ತೆ. ಬಟ್ ಡೈಲಿ ಇರಲ್ವಲ್ಲ. ಇವಾಗ ಏನಕ್ಕೆ ನನಗೊಂದು ಡೌಟು ಅಂದರೆ, ಇವಾಗ ಏನಕ್ಕೆ ಕೊಡ್ತಾನೆ ಈ ಥರ? ಇವಾಗ ಲಾಸ್ ಆಗಲ್ವ ಅವ್ನಿಗೆ ಈ ಥರ ಕೊಟ್ಟರೆ? ಈ ಥರ ಕೊಟ್ಟರೆ ಅವ್ನಿಗೆ ಲಾಸ್ ಆಗಲ್ವಾ? ಲಾಸ್ ಮಾಡ್ಕೋತಾರೆ. ಯಾಕೆಂದರೆ ನಮ್ಮನ್ನು ಸೆಳೆತ್ರೆ ನೆಕ್ಸ್ಟು ನಮ್ಮಿಂದ ಆರ್ಡ್ರ್ಗಳು ಬರುತ್ತಲ್ಲ ಅಂತೇಳಿ ಅಷ್ಟೇ. ಬನ್ನಿ, ಏನೂ ಮಾಡೋಕ್ಕಾಗಲ್ಲ. ಕೊನೆಯಲ್ಲಿ ತಿಳಿಸ್ತೀನಿ ಎಷ್ಟು ಆರ್ಡ್ರ್ ಆಯಿತು, ಎಷ್ಟು ಅರ್ನ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ತಿಳಿಸ್ತೀನಿ ನಿಮಗೆ. ವೆಯ್ಟ್ ಮಾಡ್ತಾರೆ ಹಂಗೆ. ಆಯಿತು. ಇವಾಗ ಸ್ನೇಹಿತರೆ, ಇವಾಗ ನೋಡಿ ಟೈಮ್ ಎಷ್ಟಾಯಿತು ಅಂದರೆ 10:44 ಆಯಿತು. ನಾನು ಇರೋದು 3 hours 42 minutes ಆಗಿರೋದು 1070 ರೂಪಾಯಿ. 12 ಆರ್ಡ್ರ್ ಆಗಿದೆ, ಅಂದರೆ ಒಂದು ಕ್ಯಾನ್ಸಲ್ ಆಗಿದೆ, 11 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಓಡಿರೋದು ಒಂದು 70 ಕಿಲೋಮೀಟ್ರು ಅನ್ಕೋಬೋದು. 60ರಿಂದ 70 ಕಿಲೋಮೀಟ್ರ್ ಓಡಿದೆ ಗಾಡಿ. 1000 ರೂಪಾಯಿ ಅಂದರೆ ಓಕೆ, ಈ ಥರ ಕೊಟ್ಟರೆ ಪರವಾಗಿಲ್ಲ ಅಷ್ಟೇ, ಇನ್ನೇನಿಲ್ಲ. ಬೇರೆ ಥರ ನಾರ್ಮಲ್ 20 ರೂಪಾಯಿ ಆರ್ಡ್ರ್ಗಳು ಕೊಟ್ಟರೆ ಕೆಲಸ ಕೊಡೋಲ್ಲ. ನೋಡಿ ಯಾರಾದರೂ ಅನ್ಕೋತಾ ಇರ್ಬೋದು, ಏನು ಇವನು ಹಿಂಗೆ ಹೇಳ್ತಾವನೆ ಅಂತ. ಬಟ್ ಏನು ಅಂದರೆ, ನಾವು ಸ್ವಲ್ಪ ಎಷ್ಟು ದಿನ ನಾವು ಗ್ಯಾಪ್ ಕೊಡ್ತೀವೋ ಅಷ್ಟು ಆಫರ್ಗಳನ್ನ ಕೊಡ್ತಾನೆ. ನಾವು ಗ್ಯಾಪ್ ಕೊಡಲಿಲ್ಲ, ಡೈಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಆಫರ್ಗಳನ್ನ ತೆಗಿತಾನೆ, ಎಲ್ಲ ಪ್ರಾಬ್ಲಮ್ಗಳು ಮಾಡ್ತಾನೆ. ಯಾಕಂದರೆ ನಮ್ಮನ್ನ ಸೆಳೆಯೋಕ್ಕೆ ಒಂದಲ್ಲ ಒಂದು ರೀತಿಲಿ ಪ್ರಯತ್ನ ಪಡ್ತಾನೆ. ಓಕೆ, ಮತ್ತೆ ಮುಂದಿನ ವಿಡಿಯೋದ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್.